आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सच्छास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗಜ್ಜಮಾಲವಾಗಿದೆ. 180 ಗಜ್ಜೆಗಳು ಬ್ರಹ್ಮಸೂತ್ರವನ್ನೇ ನಮಗೆ ನೆನಪಿಸುತ್ತಿದೆ. ವೇದವ್ಯಾಸ ರಚಿತ 564 ಸೂತ್ರಗಳು ಹೇಗೆ ಸಕಲ ಶಾಸ್ತ್ರ ಸಕಲ ವೇದವನ್ನೇ ನಿರ್ಣಯ ಮಾಡೋಕ್ಕೋಸ್ಕರವಾಗಿ ನಿರ್ಣಯ ಶಾಸ್ತ್ರವಾಗಿ ಇದೆಯೋ ಅದರಂತೆ ಪುರಾಣದಲ್ಲಿ ವಿಶೇಷವಾಗಿ ತಿಳಿತಕ್ಕಂಥ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಸಮಸ್ತ ವಿಷಯವನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿ ಪುರಂದರದಾಸರು 180 ಗಜ್ಜೆ ರೂಪದಲ್ಲಿ ತೋರಿಸಿದ್ದಾರೆ. 180 ಗಜ್ಜದ ಮಧ್ಯದಲ್ಲಿರುವ 81ನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ವೇದವ್ಯಾಸ ರಚಿತ ಸಕಲ ಪುರಾಣವೂ ಏನು ಮುಖ್ಯ ಅಭಿಪ್ರಾಯದಲ್ಲಿದೆ ಅದನ್ನು ತಿಳಿಸ್ತಾ ಇದ್ದಾರೆ. ಪುರುಷೋತ್ತಮನು ತಿಳಿಸುವುದೇ ಪುರಾಣದ ಲಕ್ಷಣ, ಪುರಾಣದ ಗುರಿ, ಪುರಾಣದ ಸಂದೇಶ, ಪುರಾಣದ ತಾತ್ಪರ್ಯ ಹೀಗೆ ನಾವು ತಿಳಿಯಬಹುದಾಗಿದೆ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ಪುರುಷೋತ್ತಮ ಮುಖ್ಯನಾದ ಪುರಾಣ ಹೇಗೆ ಮುಖ್ಯವಾಯಿತು ಅಂದರೆ ಎಲ್ಲ ಜೀವರಿಗೆ ಪುರುಷೋತ್ತಮನ ತಿಳಿಯಲು ಬೇಕಾದ ಸಲಕರಣೆ ಟೂಲ್ ಅಂದರೆ ಪುರಾಣಗಳು. ಪುರಾಣಗಳು ಅಂದರೆ ಏನು? ಶಬ್ದಮಯಗಳು. ಶಬ್ದವೇ ಭಗವಂತನ ತಿಳಿಸುವ ದಿವ್ಯ ಸಲಕರಣೆಯಾಗಿದೆ. ಶಬ್ದ ಇಲ್ಲದೇ ಇದ್ದರೆ ಭಗವಂತ ನಮಗೆ ತಿಳಿಯಲು ಶಕ್ಯವೇ ಆಗ್ತಾ ಇರಲಿಲ್ಲ. ಆದರೆ ಶಬ್ದವನ್ನು ಒಂದು ರೂಪ ಕೊಟ್ಟು ಹೇಳಬಹುದಾದರೆ ಅದನ್ನು ಪುರಾಣ ಎಂದ ಹೆಸರು. ಈ ಶಬ್ದದಲ್ಲೂ ಸಹ ಧ್ವನ್ಯಾತ್ಮಕ ಶಬ್ದ ಮತ್ತು ವರ್ಣಾತ್ಮಕ ಶಬ್ದ ಅಂದರೆ 2 ಬಗೆ ಇದೆ. ಪುರಾಣ ಎಂಬುದು ವರ್ಣಾತ್ಮಕ ಶಬ್ದ, ಮತ್ತೊಂದು ಶಬ್ದ ಧ್ವನ್ಯಾತ್ಮಕ ಶಬ್ದ. ಈ ಶಬ್ದದ ಪರಿಚಯ, ಶಬ್ದ ಅಂದರೆ ಯಾವುದು ಅಂದರೆ ಪಂಚಭೂತಗಳಿಂದ ಹುಟ್ಟಿದ ಗುಣ ಮಾತ್ರಗಳು ಎಂದ ಹೆಸರು. ಆದ್ದರಿಂದ ಈ ನಮ್ಮ ಶರೀರ ಆಗಿದ್ದೇ ಪಂಚಭೂತಗಳಿಂದ. ಪಂಚಭೂತಗಳಾದ್ದರಿಂದ ಪಂಚಭೂತಗಳಿಗೆ ಗುಣವಾದ ಮಾತ್ರೆಯಾದ ಶಬ್ದ, ರೂಪ, ಗುಣ, ರಸ ಎಲ್ಲವೂ ಈ ಶರೀರದಲ್ಲಿ ಸಂಯೋಜನೆಯಾಗಿದೆ. ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳುವ ಮೂಲಕ ನಮ್ಮ ಶರೀರದ ವಿಶೇಷವಾದ ಜ್ಞಾನ ವಿಜ್ಞಾನವನ್ನು ತಿಳಿದುಕೊಳ್ಳಿ ಎಂದು ತಿಳಿಸ್ತಾ ಇದ್ದಾರೆ. ಅದನ್ನು ಸಾಬೀತುಪಡಿಸಲೋಸ್ಕರವಾಗಿ ವೇದವ್ಯಾಸರ ವಾಕ್ಯವನ್ನೇ ನಮಗೆ ಪುರಂದರದಾಸರು ತೋರಿಸಿಕೊಟ್ಟಂತೆ ಇದೆ. ಅದು ಮತ್ಸ್ಯ ಪುರಾಣದ ಮುಂದಿನ ವಾಕ್ಯ. ಪಂಚೇಂದ್ರಿಯ ಅಭಿಮೇಯತ್ವಾತ್ ತನ್ಮಾತ್ರ ಗುಣ ಇತೀರಿತಃ. ಪಂಚೇಂದ್ರಿಯ ಅಭಿಮೇಯತ್ವಾತ್ ತನ್ಮಾತ್ರ ಗುಣ ಇತೀರಿತಃ ಎಂಬುದು ಮಾತ್ಸ್ಯ ಪುರಾಣದ ವಾಕ್ಯವಾಗಿದೆ. ಸ್ಥೂಲವಾಗಿ ತಿಳಿಯಬಹುದಾದರೆ ಪಂಚೇಂದ್ರಿಯ ಅಭಿಮೇಯತ್ವ ತನ್ಮಾತ್ರ ಗುಣ ಇತೀರಿತಃ. ಪಂಚಭೂತೋ ಹಿ ಬಂಧಃ ಮುಕ್ತಿ ತದ್ವಿಮೋಕ್ಷ ವಿಮೋಚನಂ ಎಂಬ ಒಂದು ವಾಕ್ಯವಿದೆ.
ಪಂಚಭೂತಗಳನ್ನು ಒತ್ತಟ್ಟಿಗೆ ಸೇರಿಸಿದಾಗ ಒಂದು ಶರೀರ, ಒಂದು ವಿಕಾರವಾಗಿ ಒಂದು ಹೊಸವಾದ ರೂಪ ಏರ್ಪಟ್ಟಿತು. ಅದೇ ನಮ್ಮ ಭವ್ಯ ಶರೀರ. ನಮ್ಮ ಶರೀರವಾದದ್ದು ಪಂಚಭೂತಗಳ ಮಿಳಿತದಿಂದ. ಆದ್ದರಿಂದ ಪಂಚಭೂತದ ವಿಕಾರ ಎಂದು ಇದನ್ನು ಕರೆಯಬೇಕು. ಏಕೆಂದರೆ ಪಂಚಭೂತಗಳು ಸೇರಿ ಹೊಸದಾದ ಒಂದು ಹೆಸರು, ನಾಮಧೇಯ, ಗುಣಕ್ರಿಯಾವನ್ನು ತಿಳಿಸತಕ್ಕಂಥದ್ದು ಈ ಪಂಚಭೌತಿಕವಾದ ಶರೀರ. ಆದ್ದರಿಂದ ಪುರಾಣ ಪುರುಷೋತ್ತಮನಾದ ಶ್ರೀ ವೇದವ್ಯಾಸ ದೇವರು ನಮ್ಮ ಪಂಚಭೂತಗಳಿಂದ ಮಿಳಿತವಾದ ಈ ಶರೀರದ ಬಗ್ಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪಂಚೇಂದ್ರಿಯ ಅಭಿಮೇಯತ್ವ ತನ್ಮಾತ್ರ ಗುಣ ಇತೀರಿತಃ. ನಮ್ಮ ಪಂಚಭೌತಿಕ ಶರೀರವಿದು. ಇದರ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಿ. ಪಂಚೇಂದ್ರಿಯಗಳು ನಮಗೆ ಒತ್ತಟ್ಟಿಗೆ ಸೇರುವಾಗ ಅದರಲ್ಲಿ ದ್ರವ್ಯವೂ ಇದೆ, ಗುಣವೂ ಇದೆ ಮತ್ತು ಚೇತನರು ಇದ್ದಾರೆ. ಯಾವುದು ದ್ರವ್ಯ ಎಂದರೆ ಪಂಚಭೂತಗಳೇ ದ್ರವ್ಯ. ದ್ರವ್ಯ ಅಂದರೆ ಏನು? ತಾನು ಮುಂದು ಎಂದು ಹೇಳುವ ಹೆಬ್ಬೈಕ್ ಇರ್ತಕ್ಕಂಥ ಪದಾರ್ಥಕ್ಕೆ ಪಂಚಭೂತಗಳು ಅಂತ ಹೆಸರು. ಇದರಲ್ಲಿರ್ತಕ್ಕಂತಹ ಗುಣ ಅಥವಾ ಸಾರ ಅಥವಾ ತನ್ಮಾತ್ರೆಗಳೇ ಅದರ ವಿಷಯಗಳು ಅಂತ ಹೆಸರು. ಅದೇ ಆಕಾಶಕ್ಕೆ ಶಬ್ದ ಅಂತ ನಾವು ಮೊಟ್ಟ ಮೊದಲಿಗೆ ತಿಳಿಯಬೇಕು. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಇದರಂತೆ ಶಬ್ದ, ರಸ, ಗಂಧ, ಗಂಧದ ತನಕ ನಾವು ತಿಳಿಯಬೇಕಾಗಿರತಕ್ಕಂಥ ತನ್ಮಾತ್ರೆಗಳು. ಇದರ ಪರಿಚಯ ಮಾಡಿಕೊಂಡು ಭಗವಂತನ ವಿಶೇಷವಾಗಿ ಹೇಗೆ ಅವಿಕಾರನಾಗಿದ್ದಾನೆ ಅಂದರೆ ಇದೆಲ್ಲವೂ ನಮ್ಮ ಶರೀರ ಆಗಿದ್ದೇ ವಿಕಾರದಿಂದ. ಭಗವಂತ ಮಾತ್ರ ಅವಿಕಾರನು. ಆದ್ದರಿಂದ ನಾವು ಏನು ತಿಳಿದುಕೊಳ್ಳಬೇಕು? ವಿಕಾರವಾದದ್ದು ನಾಶವಾಗುತ್ತದೆ, ಅವಿಕಾರಕ್ಕೆ ನಾಶವಿಲ್ಲ. ಅದನ್ನು ಸಹ ಶ್ರೀ ಪುರಂದರದಾಸರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರುಷ ರೂಪರಾಗಿರ್ತಕ್ಕಂಥ ಪಂಚಭೂತ ಶರೀರ ವಿಕಾರ ರೂಪವಾದದ್ದು. ಆದರೆ ಪುರುಷೋತ್ತಮನಾದವನಿಗೆ ವಿಕಾರ ರೂಪವಲ್ಲ, ಇದು ಪ್ರಕೃತ ರೂಪವಾದುದು. ಭಗವಂತ ಅಪ್ರಾಕೃತನಾದದ್ದು. ಅಪ್ರಾಕೃತ ಅಂದರೆ ನಾಶರಹಿತವಾದದ್ದು ಎಂದರ್ಥ. ಯಾವುದೇ ಪದಾರ್ಥ ನಾವು ನೋಡುವಾಗ ಅದರಲ್ಲಿ ಆಧಾರವಾಗಿ ಒಂದು ನಾಶರಹಿತವಾದ ಪೂರ್ಣ ವಸ್ತು ಇರಲೇಬೇಕು. ಅದರ ಆಶ್ರಯದಲ್ಲಿ ನಾವು ವಿಕಾರವಾದ ಅನಿತ್ಯವಾದ ಪದಾರ್ಥವನ್ನು ನೋಡಬಹುದು. ಇದನ್ನು ನಾವು ನಮ್ಮ ಶರೀರದಲ್ಲೇ ಕಂಡುಕೊಳ್ಳಿ ಎಂಬುದಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ರಿಂದ ಪಂಚಭೂತಗಳು ತನ್ನ ತನ್ಮಾತ್ರೆಗಳನ್ನು ಇದನ್ನು ತಿಳಿದುಕೊಂಡು ಇದರ ಉಪಯೋಗವನ್ನು ಮಾಡಿಕೊಳ್ಳಿರಿ ಎಂಬುದಾಗಿ ಪಂಚೇಂದ್ರಿಯ ಅಭಿಮೇಯತ್ವ ತನ್ಮಾತ್ರ ಗುಣ ಇತೀರತಃ ಎಂದ ಮತ್ಸ್ಯ ಪುರಾಣದಲ್ಲಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ದ್ವಿತೀಯ ಸ್ಕಂದದ 5ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಇದನ್ನು ಹೊಂದಿಸಿಕೊಂಡು ಹೇಗೆ ಅರ್ಥ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯ ಪಂಚಭೂತಗಳ ಸೃಷ್ಟಿ ಹೇಗಾಯಿತು ಎಂಬುದನ್ನು ತಿಳಿಸ್ತಾ ಇರ್ತಕ್ಕಂಥದ್ದಾಗಿದೆ. ಕಾಲಂ ಕರ್ಮ ಸ್ವಭಾವಂ ಚ ಮಾಯಾ ಈಶೋ ಮಾಯಾಶ್ರಯ ಆತ್ಮನ್ ಯದೃಚ್ಛೆಯ ಪ್ರಾಪ್ತಂ ವಿಭುಭೂಷ ಪಾದದೆ. ಅಂದರೆ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿದನು. ಯಾವುದನ್ನು ಸೃಷ್ಟಿ ಮಾಡಿದನು ಅಂದರೆ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಅಂತ ಭಗವಂತನ ಸಂಕಲ್ಪದಂತೆ ಶ್ರೀಹರಿ ಜಗಜ್ಜನ್ಮ ಕಾರಣ ಸೃಷ್ಟಿ ಪ್ರಕಾರವನ್ನು ಲಕ್ಷ್ಮೀಪತಿ ಮಾಯೇಶ ಅಂದರೆ ಪರವೆಂದು ಕರೆಸುವ ತನ್ನಿಮೇಷದ ಕೊನೆಯಲ್ಲಿ ಸೃಷ್ಟಿಕಾಲ ಪ್ರಾಪ್ತವಾಗಲು ವಿಭುಭೂಷುಹು ಅನೇಕ ರೂಪಗಳನ್ನು ಹೊಂದುವ ಇಚ್ಛೆಯಿಂದ
ಅನಾದಿ ಕಾಲದಿಂದ ತನ್ನ ಇಚ್ಛೆಯಿಂದಲೇ ಯಾದೃಚ್ಛೆಯ ಪ್ರಾಪ್ತ ಕಾಲವನ್ನು ಜೀವನ ನಾನಾ ವಿಧವಾದ ಅದೃಷ್ಟ ಅಂದ ಕರ್ಮವನ್ನು, ಸಾತ್ವಿಕ ರಾಜ ತಾಮಸ ಎಂಬ ಸ್ವಭಾವಂ ಸತ್ವ ಮೊದಲಾದ ಮೂರುಗಳಿಂದ ಕೂಡಿದ ಪ್ರಕೃತಿಯನ್ನು ತನ್ನ ಶಕ್ತಿಯಿಂದಲೇ ಮಾಯೆಯ ವಿಶೇಷವಾಗಿ ಗ್ರಹಿಸಿದನು. ಉಪಾದದೆ ಅಂದರೆ ಪ್ರಕೃತಿಯನ್ನು ಪ್ರವೇಶಿಸಿ ತನ್ನ ಶಕ್ತಿಯಿಂದ ಕ್ಷೋಭೆಗೊಳಿಸಿದನು ಅರ್ಥ. ಅದನ್ನು ಶ್ರೀಮದಾನಂದ ತೀರ್ಥರು ವಿವರಿಸುತ್ತಾರೆ. ಸ್ವಯ ಮಾಯೆಯ ಸ್ವಶಕ್ತಿಯ ಯತ್ರ ಅನ್ಯಹೇತ್ವಾಭಾವ ಸ್ವಾದೀಶ್ವರ ಇಚ್ಛಾದಿರವಿನ ಯದಿ ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್ ತತ್ರ ಯಾದೃಚ್ಛಯ ಇತಿ ಬ್ರಹ್ಮತರ್ಕೆ ಕಾಲಕರ್ಮ ಸ್ವಭಾವಾದಿ ನಿಶ್ಚಯೇ ಇಚ್ಛೆಯ ಸದಾ ಪ್ರಾಪ್ತಮೇವ ವಿಶೇಷೇಣ ಸೃಷ್ಟೌ ಆದೌ ನಯಜ್ಯತ ಇತಿ ಬ್ರಹ್ಮತರ್ಕದಲ್ಲಿ ಹೇಳಿದೆ. ವಿಬುಭೂಷುಃ ಬಹುಧಾ ಬುಭೂಷುಃ ಈಶೋ ಬಹ್ವಿಃ ಪುರಃ ಸೃಷ್ಟ ತತ್ರೈವ ಬಹುರೂಪಾಂತಾಂ ತತ್ತನ್ನಿಯಾಮಕತೆಯ ಪ್ರಾಪ್ಯಂ ಕಾಲಾದ್ ಉಪಪಾದದೆ ಎಂಬ ಬ್ರಹ್ಮತರ್ಕದ ವಾಕ್ಯ. ಅದರ ಒಟ್ಟಭಿಪ್ರಾಯ ಏನು? ಸ್ವಯ ಮಾಯೆಯ ಅಂದರೆ ಸ್ವಸ್ವಾಮರ್ಥ್ಯದಿಂದ ಯದೃಚ್ಛೆಯ ಎಲ್ಲ ಪರಮಾತ್ಮ ಇಚ್ಛಾ ಜ್ಞಾನಾದಿಗಳ ಹೊರತು ಬೇರೆ ಯಾವ ಕಾರಣವೂ ಇರುವುದಿಲ್ಲವೋ ಎಂದು ಬ್ರಹ್ಮತರ್ಕದಲ್ಲಿ ಪರಮಾತ್ಮನ ಇಚ್ಛಾದಿಗಳೇ ಯಾದೃಚ್ಛ ಶಬ್ದದಿಂದ ಹೇಳಿರುವುದರಿಂದ ಪರಮಾತ್ಮನಲ್ಲಿ ಕಾಲ, ಕರ್ಮ, ಸ್ವಭಾವ ಮುಂತಾದವುಗಳು ಇದ್ದೇ ಇರುತ್ತದೆ. ಇಚ್ಛೆಯಿಂದ ಪರಮಾತ್ಮ ಸೃಷ್ಟಿ, ಸ್ಥಿತಿ, ಲಯ ಕಾಲಗಳಲ್ಲಿ ಮೇಲೆ ತಿಳಿಸಿದೊಳಗೆ ನಿಂತು ವಿಶೇಷವಾಗಿ ಪ್ರೇರಿಸುತ್ತಾನೆ ಅರ್ಥ. ಪರಮಾತ್ಮನು ಬ್ರಹ್ಮಾದಿ ಬಹುಜೀವರ ಶರೀರವನ್ನು ಸೃಜಿಸಿ ಅವುಗಳ ಒಳಗೆ ಬಹುರೂಪದಿಂದ ನಿಯಾಮಕನಾಗಿ ಪ್ರವೇಶಿಸುವುದಕ್ಕೆ ವಿಬುಭೂಷುಹು ಅಂತ ಅವನನ್ನು ಕರೀತಾರೆ. ಕಾಲಾತ್ ಗುಣವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾದಿಷ್ಟಿ ಆದಭೂತ್. ಮೂಲ ಪ್ರಕೃತಿ ಅದು ಗುಣ ಸಮೂಹವೆನಿಸಿದ ದೆಸೆಯಿಂದ ಮಹತ್ತತ್ವ ಸೃಷ್ಟಿಯಾದ ಪ್ರಕಾರ ಶ್ರೀಹರಿಯು ಸೃಷ್ಟಿಸಬೇಕೆಂದು ಇಚ್ಛಿಸಿದಾಗ ಕಾಲ, ಕರ್ಮ, ಸ್ವಭಾವ ಮತ್ತು ರಜೋಗುಣಗಳನ್ನು ಪ್ರವೇಶಿಸಿ ಸೃಷ್ಟಿಗೆ ಪ್ರೇರಣೆ ಮಾಡುತ್ತಾನೆ. ಆಗ ತಮೋಗುಣವು ರಜೋಗುಣದೊಳಗೆ ಸೇರುತ್ತದೆ. ಈ ಬಗೆಯ ಗುಣವೈಷಮ್ಯಕ್ಕೆ ಗುಣವ್ಯತಿಕರ ಎಂದು ಹೆಸರು. ಇದನ್ನು ಹೊಂದಿಸುವ ಸೃಷ್ಟಿಗೆ ಕಾರಣವಾದ ಕಾಲದಿಂದ ಅಥವಾ ಗುಣವೈಷಮ್ಯವುಳ್ಳ ಅವ್ಯಕ್ತದಿಂದ ಬ್ರಹ್ಮದೇವರ ಸ್ವಭಾವವುಳ್ಳ ಮೂಲ ಪ್ರಕೃತಿಯಿಂದ ಸಹಿತವಾದ ಚತುರ್ಮುಖ ಬ್ರಹ್ಮದೇವರ ದೇಹ ಎನ್ನುವ ಮಹತ್ತತ್ವ ಅದರ ಹುಟ್ಟು ಆಯಿತು. ಪ್ರಕೃತೆ ಪರಿಣಾಮ ಸ್ವಭಾವತಃ ಗುಣಕಾಲ ಸ್ವಭಾವೇಭ್ಯಃ ಈಶೇನ ಅಧಿಷ್ಠಿತತ್ವತಃ ಜಗದಾದಿ ಮಹತ್ತತ್ವನ್ನಭೂತ್ ತಸ್ಯ ಇಚ್ಛೆಯ ಹರೇಹೇ ಎಂಬ ಷಾಡ್ಗುಣ್ಯದಲ್ಲಿ ತಿಳಿಸಿದಂತೆ ಪ್ರಕೃತಿ ಪರಿಣಾಮ ಸ್ವಭಾವವನ್ನು ಪರಿಣಾಮ ಸ್ವಭಾವ ಎನ್ನುತ್ತಾರೆ. ಕಾಲ ಕರ್ಮಗಳ ನಿಮಿತ್ತ ಕಾರಣಗಳೇ ವಿನಃ ಪರಿಣಾಮ ಕಾರಣಗಳಲ್ಲ. ಷಾಡ್ಗುಣ್ಯ ಮಾತಿನ ಪ್ರಕಾರ ಗುಣ, ಕಾಲ ಮತ್ತು ಸ್ವಭಾವಗಳನ್ನು ಪರಮಾತ್ಮ ಒಳಗೆ ನಿಂತು ಪ್ರೇರಿಸಿದಾಗ ಅವನ ಇಚ್ಛೆಯಿಂದ ಜಗತ್ತಿಗೆ ಮೂಲ ಕಾರಣವಾದ ಮಹತ್ತತ್ವ ಹುಟ್ಟಿತು ಎಂದರ್ಥ. ಮಹತಸ್ತು ವಿಕುರ್ವಾಣಾಂ ರಜಃ ಸತ್ವೋ ಉಪಬ್ರಹ್ಮಿತಂ ತಮಃ ಪ್ರಧಾನ ಸ್ವಭಾವ ದ್ರವ್ಯಜ್ಞಾನ ಕ್ರಿಯಾತ್ಮಕ. ಕಾಲ, ಕರ್ಮ, ಸ್ವಭಾವಗಳಿಂದ ವಿಕಾರಗೊಂಡ ಸತ್ವಗುಣದಿಂದ ಕೂಡಿದ, ಸತ್ವಗುಣದಿಂದ ಅಭಿವೃದ್ಧಿ ಹೊಂದಿದ, ಮಹತ್ತತ್ವದಿಂದ ತಮೋಗುಣವೇ ಪ್ರಧಾನವಾಗಿ ಉಳ್ಳ ಪಂಚಭೂತಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಸ್ವರೂಪವಾದ ತತ್ವ ವಿಷಯ ಹುಟ್ಟಿತು. ಅದೇ ಅಹಂಕಾರ ತತ್ವ.
ಮಹತ್ತತ್ವದಲ್ಲಿ ತಮಸ್ಸು ಸತ್ವ ಕಾರ್ಯಕ್ಕೆ ಪ್ರತಿಬಂಧಕವಾಗುವುದಿಲ್ಲ. ಅಂದರೆ ಅಹಂಕಾರ ತತ್ವದಲ್ಲಿ ತಮಸ್ಸು ಪ್ರತಿಬಂಧಕವಾಗುತ್ತದೆ ಎಂದು ತಾತ್ಪರ್ಯ. ಅದನ್ನು ಶ್ರೀಮದಾಂತಿ ತಿಳಿಸ್ತಾ ಇದ್ದಾರೆ. ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾಣ್ಯಪಿ ಕ್ರಿಯಾಂ ಕ್ರಿಯಾ ಇಂದ್ರಿಯಾಣಿ ಆಹು ತನ್ಮೂಲತ್ವದ್ ಅಹಂ ತ್ರಿಧಾ ಎಂಬ ಗಾರ್ಢಪುರಾಣದ ವಾಕ್ಯವನ್ನು ದ್ರವ್ಯ, ಜ್ಞಾನ ಮತ್ತು ಕ್ರಿಯಾತ್ಮಕ ಇವುಗಳನ್ನು ಉತ್ಪಾದಿಸುವ ಅಹಂಕಾರ 3 ಬಗೆಯಾಗಿದೆ. ದ್ರವ್ಯ ಅಂದರೆ ಪಂಚಭೂತಗಳು, ಜ್ಞಾನ ಅಂದರೆ ಜ್ಞಾನೇಂದ್ರಿಯಗಳು, ಕ್ರಿಯಾ ಅಂದರೆ ಕರ್ಮೇಂದ್ರಿಯಗಳು ಎಂದರ್ಥ. ಸೋಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಂಭೂತ್ ತ್ರಿಧಾ ವೈಕಾರಶ್ಚ ತೇಜಸಶ್ಚ ತಾಮಸಶ್ಚ ಇತಿ ಯದ್ವಿಧಾ. ಅಹಂಕಾರ ತತ್ವದಲ್ಲಿ 3 ವಿಧ. ಅಹಂಕಾರ ತತ್ವ ವಿಕಾರವನ್ನು ಹೊಂದುತ್ತೆ ಅಂದರೆ ವಿಕುರ್ವನ್ 3 ಬಗೆಯ ತ್ರಿಧ. ಈ ತತ್ವಭೇದ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತು ತಾಮಸ ಅಹಂಕಾರ ಎಂದಾಯಿತು. ವಿಶಿಷ್ಟ ಕಾರ್ಯಶಕ್ತಿತ್ವ ದೇವ ವೈಕಾರಿಕ ಸ್ಮೃತಃ ಅತಿ ಚಾಜ್ವಲ್ಯಮಾನ್ಯತ್ವ ತೈಜಸ್ವಾನಿಂದ್ರಿಯಾಣಿಪಿ ತಾಮಸಾನಿ ಭೂತಾನಿ ಯತಾವಂತೂ ಭಯಂ ಇತಿ ಪಾದ್ಮೆ. ಪದ್ಮಪುರಾಣದಲ್ಲಿ 3 ಗುಣದ ವಿಶಿಷ್ಟ ಕಾರ್ಯವನ್ನು, ಅದರ ಪ್ರಕೃತಿಯನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನೇಂದ್ರಿಯಾಣಂ ದೇವಾನಂ ಜ್ಞಾನಶಕ್ತಿ ಉದೀರತಃ ಕ್ರಿಯಾ ಕರ್ಮೇಂದ್ರಿಯಾಣಂ ಚ ಭೂತಾನಂ ದ್ರವ್ಯಶಕ್ತಿತಃ ಇತಿ ಸ್ಕಾಂದೇ. ಜ್ಞಾನೇಂದ್ರಿಯ ರೂಪವನ್ನು ದ್ರವ್ಯಂ ದ್ರವಣಪ್ರಾಪ್ಯಂ ದ್ರವಯೋ ವಿದ್ಯಮಾನಯೋ ಪೂರ್ವಂ ವೇಗ ಅಭಿಸಂಬಂಧಾದ್ ಆಕಾಶಸ್ಥ ಪ್ರದೇಶತಃ. ಪ್ರಕಾಶ ಸಂಹಿತ ವಾಕ್ಯದಿಂದ ಜ್ಞಾನ ಮತ್ತು ಕರ್ಮ ಇವುಗಳ ಇಂದ್ರಿಯಾಭಿಮಾನಿ ದೇವತೆಗಳು ವೈಕಾರಿಕ ಎಂದೆನಿಸುತ್ತಾರೆ. ಯಾವುದು ಜ್ಞಾನ ಮತ್ತು ಕರ್ಮ ಇವುಗಳ ಅಭಿಮಾನಿ ದೇವತೆಗಳಿಗೆ ವೈಕಾರಿಕ ಅಹಂಕಾರದ ದೇವತೆಗಳು ಎನಿಸಿಕೊಳ್ಳುತ್ತಾರೆ. ಅವರನ್ನು ಹುಟ್ಟಿಸುವ ಅಹಂಕಾರಕ್ಕೂ ವೈಕಾರಿಕ ಎಂದೇ ಕರೆಯುತ್ತಾರೆ. ಇದೇ ರೀತಿ ತೈಜಸ ಕಾರಣ ಇಂದ್ರಿಯಗಳು ಜ್ವಾಜ್ವಲ್ಯಮಾನವಾಗಿರುವುದರಿಂದ, ಆದರೆ ಆ ವಿಶಿಷ್ಟವಾದ ಕಾರ್ಯ ಮತ್ತು ಜ್ವಾಜ್ವಲ್ಯ ಪಂಚಭೂತಗಳಿಗೆ ಇಲ್ಲ. ಇದಕ್ಕೆ ತಾಮಸ ಎಂದು ಕರೆಯುತ್ತಾರೆ ಎಂದು ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಜ್ಞಾನೇಂದ್ರಿಯಗಳಿಗೂ ಇವುಗಳ ಅಭಿಮಾನಿ ದೇವತೆಗಳಿಗೂ ಜ್ಞಾನ ಉಂಟು ಮಾಡುವ ಶಕ್ತಿ ವೈಕಾರಿಕ ಅಹಂಕಾರದಿಂದ ಬರುತ್ತದೆ. ಕರ್ಮೇಂದ್ರಿಯಗಳಿಗೂ ಅವುಗಳ ಅಭಿಮಾನಿ ದೇವತೆಗಳಿಗೂ ಶಕ್ತಿ ದೊರೆಯುವುದು ತೈಜಸ ಅಹಂಕಾರದಿಂದ ಎಂದು ಸ್ಕಾಂದ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನ ಉತ್ಪಾದನಾ ಶಕ್ತಿ, ಕರ್ಮೇಂದ್ರಿಯಗಳಲ್ಲಿ ಕರ್ಮ ಉತ್ಪಾದನಾ ಶಕ್ತಿ ಇರುವಂತೆ ಪಂಚಭೂತಾದಿಗಳಲ್ಲಿ ದ್ರವ್ಯ ಶಕ್ತಿ ತಾಮುಂದು ಎಂಬ ಸ್ಪರ್ಧೆಯಿಂದ ವೇಗವಾಗಿ ಧಾವಿಸುವ ದ್ರವ್ಯವಿರುತ್ತದೆ. ಇದು ಪ್ರಕಾಶ ಸಂಹಿತೆಯಲ್ಲಿ ತಿಳಿಸಲ್ಪಟ್ಟಿದೆ. ಇದು ಮತ್ತೊಂದು ರೀತಿಯಲ್ಲಿ ಅಹಂಕಾರ ತತ್ವ ವಿಭಾಗವನ್ನು ಹೇಳುತ್ತಾರೆ. ಅಹಂಕಾರ ತತ್ವವೇ ಶರೀರವಾಗುಳ್ಳ ರುದ್ರದೇವರಿಗೆ ಪ್ರಭೋಹ ಪಂಚಭೂತವನ್ನು ಹುಟ್ಟಿಸುವ ಶಕ್ತಿ ಇರುವುದರಿಂದ ದ್ರವ್ಯ ಶಕ್ತಿ ಎಂದು ಹೆಸರು. ದ್ರವ್ಯಶಕ್ತಿ ಎಂದರು. ಕರ್ಮೇಂದ್ರಿಯಗಳನ್ನು ಹುಟ್ಟಿಸುವ ಶಕ್ತಿ ಇರುವುದರಿಂದ ಕ್ರಿಯಾಶಕ್ತಿ ಎಂದರು. ಕ್ರಿಯಾಶಕ್ತಿ ಎಂತರು. ಜ್ಞಾನೇಂದ್ರಿಯಗಳನ್ನು ಹುಟ್ಟಿಸುವ ಶಕ್ತಿ ಇರುವುದರಿಂದ ಜ್ಞಾನ ಶಕ್ತಿ ಅಂತಲೂ 3 ಬಗೆಯ ಶಕ್ತಿ ಉಂಟು. ರುದ್ರದೇವರು ಮನಸ್ಸು, ದಿಕ್ಕುಗಳು ಮೊದಲಾದ ಅಭಿಮಾನಿ ದೇವತೆಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಅವರನ್ನು ಪ್ರಭೋ ಎಂದು ಕರೆದಿದ್ದಾರೆ. ಮಹಾರುದ್ರ ದೇವರಿಗೆ ತಾಮಸ ಅಹಂಕಾರ ತತ್ವವೇ ಅವರ ಶರೀರದಿಂದ ಉತ್ಪನ್ನವಾಗಿದೆ. ಅದರ ಕಾರ್ಯವನ್ನು ಈ ರೀತಿ ತಿಳಿಸಿದಾಗಿದೆ. ತಾಮಸಾ ವಿಭೂತ ದೇವೇ ಕುರ್ವಾಣಾಂ ಅಭೂತ್ ನಭಃ ತಸ್ಯ ಮಾತ್ರ ಗುಣ ಶಬ್ದೋ ಲಿಂಗಂ ಯದ್ ದೃಶ್ಯಯೋಹೋ. ತಾಮಸ ಅಹಂಕಾರದಿಂದ ಪಂಚಭೂತಗಳ ಉತ್ಪತ್ತಿಯನ್ನು ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಮೊದಲಿಗೆ ಆಕಾಶದ ಉತ್ಪತ್ತಿ. ತಾಮಸ ಅಹಂಕಾರ ಅದು ಭೂತ ಕಾರಣ. ಅದರ ಪರಿಣಾಮದಿಂದ ಮೊದಲು ಶಬ್ದ, ಅನಂತರ ಆಕಾಶ ಹುಟ್ಟಿತು.
ಪಂಚೇಂದ್ರಿಯ ಗೋಚರವಾದ ಗುಣ ಆಕಾಶದಲ್ಲಿ ಶಬ್ದ. ಅವರು ಹುಟ್ಟಕ್ಕಿನ ಮೊದಲು ಆ ಹುಟ್ಟಿನ ಪರಿಣಾಮಭೂತವಾದ ಅಂದರೆ ಉಪಾದಾನ ಕಾರಣವಾದದ್ದು ಮೊದಲು ಹುಟ್ಟುತ್ತದೆ ಎಂದರ್ಥ. ಇದನ್ನು ಮಾತ್ಸ್ಯ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪಂಚೇಂದ್ರಿಯಾಭಿಮೇಯತ್ವ ತನ್ಮಾತ್ರ ಗುಣ ಇತಿರಿತಃ ಇದೆ ಮಾಸ್ತ್ಯೆ ಶಬ್ದೇನೈವ ಪರೋ ದೃಷ್ಟ ಜ್ಞಾಂಗ್ಯತೆ ಜಗದೇವ ಚ ಎಂಬ ವಿಷ್ಣು ಸಂಹಿತಾಯದಲ್ಲಿ ತಿಳಿಸಲ್ಪಟ್ಟಿದೆ. ಮಾತ್ರ ಗುಣ ಅಂದರೆ ಪಂಚೇಂದ್ರಿಯಗಳಿಂದ ತಿಳಿಯಬಹುದಾದ ಗುಣ. ಶಬ್ದದಿಂದ ಸರ್ವಸಾಕ್ಷಿಯಾದ ಭಗವಂತನನ್ನು, ಸರ್ವದೃಷ್ಟವಾದ ಪ್ರಪಂಚವನ್ನೂ ತಿಳಿಯಬಹುದು. ಶಬ್ದವು 5 ಇಂದ್ರಿಯಗಳಿಂದ ತಿಳಿಯಲ್ಪಡುತ್ತದೆ. ಆದ್ದರಿಂದ ಅದನ್ನು ಪಂಚೇಂದ್ರಿಯ ಗೋಚರ ಗುಣ ಎನ್ನುತ್ತಾರೆ. ಲೋಕದಲ್ಲಿ ವಿಕಾರವುಳ್ಳ ವಸ್ತುಗಳು ಭಿನ್ನ ಭಿನ್ನವಾಗಿ ಕಾಣುತ್ತೆ. ಮಹತ್ತತ್ವ ವಿಕಾರ ಹೊಂದಿ ಅಹಂಕಾರ ತತ್ವ ಹುಟ್ಟಿತು. ಅದು ಮುಂದೆ ಆಕಾಶ ಹುಟ್ಟುತ್ತದೆ. ಆದ್ದರಿಂದ ವಿಕಾರವುಳ್ಳ ಆಕಾಶಕ್ಕೆ ಉತ್ಪತ್ತಿ ಉಂಟೆಂದು ಸಿದ್ಧವಾಗುತ್ತದೆ. ಲೋಕದಲ್ಲಿ ವಸ್ತುಗಳು ವಿಕಾರ ಹೊಂದುವ ವಸ್ತುಗಳು ಮತ್ತು ಭಿನ್ನವು ಅಲ್ಪಶಕ್ತಿ ಉಳ್ಳದ್ದು. ವಿಭಾಗ ವಿಭಕ್ತ ಆಗಿರುತ್ತದೆ. ಆದರೆ ಏಕೋ ಅವಿಭಕ್ತ ಪರಮ ಪುರುಷ ವಿಷ್ಣು ಎಂಬ ಶ್ರುತಿ ಭಗವಂತನೊಬ್ಬನೇ ಅವಿಭಕ್ತ ಎಂಬುದಕ್ಕಾಗಿ ತಿಳಿಸ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ನಾವು ತಿಳಿಯಬೇಕಾದ ವಿಷಯ ಏನು? ಮಹತ್ತತ್ವ ಎಂಬುದು ಬ್ರಹ್ಮದೇವರ ತನು, ಬ್ರಹ್ಮದೇವರ ಶರೀರ ಉತ್ಪತ್ತಿಯಾದ ಮೂಲಕೋಶ, ಮೂಲ ದ್ರವ್ಯ ರೂಪವಾಗಿದ್ದರೆ, ಅಹಂಕಾರ ತತ್ವವು ಮನೋಭಿಮಾನಿಯಾದ ರುದ್ರದೇವರ ಶರೀರ ಉತ್ಪಾದಕ್ಕೆ ಕಾರಣವಾಗಿದೆ. ಮಹಾರುದ್ರದೇವರಲ್ಲಿ ಅಹಂಕಾರ ತತ್ವ 3 ಬಗೆಯಾಗಿದ್ದು ಸತ್ವರಜೋ ತಮೋ ಗುಣಗಳಿಂದ ಕೂಡಿದ್ದು. ತೈಜಸ ತತ್ವದಿಂದ ದೇವತೆಗಳ ಶರೀರದ ಉತ್ಪನ್ನವಾಯಿತು. ಜ್ಞಾನ ಮತ್ತು ಕರ್ಮಗಳಿಗೆ ಇಂದ್ರಿಯಾಭಿಮಾನ ವೈಕಾರಿಕ ಅನಿಸಿಕೊಳ್ಳುತ್ತೆ. ಅದು ಹುಟ್ಟಿಸುವ ಅಹಂಕಾರಕ್ಕೆ ವೈಕಾರಿಕ ಅಂತ ಹೆಸರು. ತೈಜಸ ಅಂದರೆ ಇಂದ್ರಿಯಗಳು ಜ್ವಾಜ್ವಲ್ಯಮಾನವಾಗಿರುವುದು, ಅದಕ್ಕೆ ವಿಶಿಷ್ಟವಾದ ಕಾರ್ಯ ಜ್ವಾಜ್ವಲ್ಯತ್ಯ, ಅದು ಪಂಚಭೂತಗಳು ಇಲ್ಲ. ಇದು ತಾಮಸ ಎಂದು ಹೆಸರು. ವೈಕಾರಿಕ ತೈಜಸ ಮತ್ತು ತಾಮಸ ಪಂಚಭೂತಗಳಿಗೆ ಶಕ್ತಿಯಾಗಿರ್ತಕ್ಕಂಥದ್ದು. ಅಹಂಕಾರ ತತ್ವದಲ್ಲಿ 3 ಬಗೆಯಾಗಿದೆ. ಒಂದು ವೈಕಾರಿಕ ತತ್ವ, ತೈಜಸ ತತ್ವ ಮತ್ತು ಮತ್ತೊಂದು ಪಂಚಭೂತಗಳಿಗೆ ಕಾರಣವಾದ ಅಹಂಕಾರ ತತ್ವ. ಇದನ್ನೇ ಸತ್ವಗುಣ, ರಜೋಗುಣ, ತಮೋಗುಣ ಎಂದು ನಾವು ತಿಳಿಯಬೇಕು. ಈ 3 ಗುಣ ಸಂಯೋಗದಿಂದ ಹುಟ್ಟಿದ್ದು ಮತ್ತೆ ವಿಕಾರ ಹೊಂದಿ ಹುಟ್ಟಿದ್ದು ಆಕಾಶ ತತ್ವ. ಆಕಾಶ ತತ್ವಕ್ಕೆ ಮೂಲಭೂತವಾದ ಶಬ್ದ ತತ್ವ. ಶಬ್ದ ತತ್ವದಿಂದ ರೂಪುಗೊಂಡಿದ್ದು ಆಕಾಶ. ಹೀಗೆ ನಾವು ವಿಕಾರವನ್ನು ನೋಡುತ್ತಲೇ ಬಂದಿದ್ದೇವೆ ಬ್ರಹ್ಮನ ಸೃಷ್ಟಿಯಲ್ಲಿ. ಈ ವಿಕಾರವನ್ನೇ ಹೊಂದುತ್ತಾ ಇದ್ದರೂ ಸಹ ಇದರಲ್ಲಿ ವಿಕಾರ ಇಲ್ಲದೆ ಭಗವಂತ ಅವಿಕಾರನಾಗಿದ್ದರಿಂದ ಅವನನ್ನು ಏನು ಕರೀತಾರೆ? ವಿಕಾರವಿಲ್ಲದ ಏಕೋ ಅವಿಭಕ್ತ ಪರಮಪುರುಷ ವಿಷ್ಣು ಇದು ಉಚ್ಯತೆ. ಇದನ್ನು ನಾವು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಪುರುಷೋತ್ತಮ ಲಕ್ಷಣ ಏನು? ಏಕಃ ಅವಿಭಕ್ತ ಪರಮಃ ಪುರುಷ ವಿಷ್ಣು, ಅವನನ್ನೇ ಪುರುಷೋತ್ತಮ ಎಂದು ತಿಳಿಸಿರುವುದು. ಪುರುಷೋತ್ತಮ ಲಕ್ಷಣ ತಿಳಿಯಿರಿ. ಅವನು ಕೇವಲ ಏಕನಾಗಿದ್ದಾನೆ, ಸ್ವತಂತ್ರ ಸ್ವರಾಟ್ ಎಂಬುದರ್ಥ. ಅವಿಭಕ್ತ, ಅವನಲ್ಲಿ ಯಾವ ಛೇದನಗಳು ಇಲ್ಲ, ಅಂಶಾಂಶಗಳು ಯಾವ ರೀತಿ ಛೇದನಾತ್ಮಕವಾಗಿ ತಿಳಿಯುವಂತಿಲ್ಲ. ಪರಮಃ ಉತ್ಕೃಷ್ಟನಾಗಿದ್ದಾನೆ. ಪುರುಷ ಎಲ್ಲರ ಒಳಗಡೆ ಸಕಲ ಜೀವ ಮತ್ತು ಜಡದ ಒಳಗೆ ಇದ್ದಿರತಕ್ಕಂಥವನು. ಮತ್ತು ವಿಷ್ಣು ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ಪುರಾಣ ಪುರುಷೋತ್ತಮ. ಈ ಒಂದು ವಾಕ್ಯದಿಂದ
ಇಡೀ 14 ಲೋಕವನ್ನು ನಾವು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ಅಳೆಯಬಹುದಾಗಿದೆ, ತಿಳಿದುಕೊಳ್ಳಬಹುದಾಗಿದೆ. ಇದನ್ನು ತಿಳಿಸುವ ಬಗೆ ಯಾವುದರಿಂದ? ಶಬ್ದದಿಂದ. ಆ ಶಬ್ದದಿಂದ ಉತ್ಪನ್ನವಾದದ್ದು ಪಂಚಭೂತಗಳು ಯಾವುದು? ಆಕಾಶ ತತ್ವ. ಆಕಾಶ ತತ್ವ ವಿಶೇಷ ಮಹಿಮೆ ಏನು? ಅವಕಾಶ ಪ್ರದತ್ವ. ತಾನಿದ್ದು ಇತರನ್ನು ಇರಿಸಿಕೊಳ್ಳುವಂತೆ ಮಾಡುವ ಮಹಾಗುಣ ಆಕಾಶಕ್ಕೆ ಇದೆ. ಇದು ಸತ್ವಗುಣದ ಪ್ರಚುರ. ಅಂದರೆ ಶಬ್ದಗಳಿಗೆ ಏನು ಶಕ್ತಿ ಇದೆ? ತಾನು ಕಲಿತು ತನ್ನ ಕಲಿತವರನ್ನು ಜ್ಞಾನವನ್ನು ಹಾಗೆ ಮಾಡಿಸಿ ಬೇರೆಯವರಿಗೆ ಹಂಚಿ ಅವರನ್ನು ಜ್ಞಾನಿಗಳಾಗಿ ಮಾಡುವ ಶಕ್ತಿ ಇದೆ. ಇದನ್ನೇ ನಾವು ಆಕಾಶ ಗುಣ ಎಂದು ತಿಳಿಯಬೇಕು. ಅವಕಾಶ ಪ್ರದತ್ವಂ ಶಬ್ದ ಗುಣಗಳಿಗೆ ಇದೆ. ಆದ್ದರಿಂದಲೇ ಭಗವಂತ ನಮಗೆ ಶಬ್ದವನ್ನು ಅನುಗ್ರಹಿಸಿದ್ದಾನೆ. ನಾವು ಭಗವಂತನ ಅನುಗ್ರಹವನ್ನು ಯಾವ ರೀತಿಯಲ್ಲಿ ಕೊಂಡಾಡಿದರೂ ಸಾಲದು. ಭಗವಂತನ ಗುಣವನ್ನು ಎಷ್ಟು ಮಟ್ಟಿಗೆ ನಾವು ಹೇಳಿದರೂ ಸಾಲದು. ಏಕೆಂದರೆ ನಮಗೆ ಶ್ರೇಷ್ಠವಾದ ಗುಣ ಎನಿಸುವ ಶಬ್ದವನ್ನು ದಯಪಾಲಿಸಿದ್ದಾನೆ. ಈ ಶಬ್ದ ನಮಗೆ ಇರಲಿಲ್ಲ ಅಂದರೆ ನಾವು ಭಗವಂತನ ತಿಳಿತಕ್ಕಂಥ ಯೋಗ್ಯತೆಯೇ ಬರ್ತಾ ಇರಲಿಲ್ಲ. ಭಗವಂತನ ವಿಶೇಷವಾದ ಗುಣಗಳನ್ನು ತಿಳಿಯಬೇಕಾದರೆ ನಾವು ಏನು ಮಾಡಬೇಕು? ಜ್ಞಾನ ಬೇಕು. ಆ ಜ್ಞಾನ ಯಾವ ರೀತಿಯಲ್ಲಿ ಬರುತ್ತೆ? ಶಬ್ದದಿಂದಲೇ ಬರುತ್ತೆ. ಆದ್ದರಿಂದ ಆ ಶಬ್ದಕ್ಕೆ ಪಂಚಭೂತಗಳಲ್ಲಿ ಒಂದಾದ ಆಕಾಶವನ್ನು ಸೃಷ್ಟಿಸಿದನು. ಇದು ವಿಕಾರ ರೂಪವಾಗಿದೆ. ಇದು ಭಗವಂತನ ನಾನಾ ರೂಪಗಳಿಂದ ಸೃಷ್ಟಿ ಮಾಡಿದನು ಎಂಬತಕ್ಕಂಥದ್ದನ್ನಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಪಂಚಾತ್ಮಕ ಸ ಭಗವಾನ್ ಶ್ರೀ ಷಡಾತ್ಮಕೋ ಬಭೂತ್ ಪಂಚದ್ವಯಿ ಶತ ಸಹಸ್ರ ಪರೋ ಅಮಿತಶ್ಚ ಏಕಸ್ವಮೋಪಿ ಅಖಿಲ ದೋಷ ಸಮಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಮೋ ಭೂ. ಈ ಪಂಚಭೂತಗಳಿಂದ ಭಗವಂತ ನಾರಾಯಣಾದಿ ಪಂಚರೂಪದಿಂದ ಇದ್ದಾನೆ. ಆ ಭಗವಂತ ಅವನು ದ್ವಿಷಡಾತ್ಮಕವೂ ಆಗಿದ್ದಾನೆ, ಕೇಶವಾದ ದ್ವಾಶರೂಪಿಯಾಗಿದ್ದಾನೆ, ಮತ್ತು ಪಂಚದ್ವಯ ಮತ್ಸ್ಯಾದ ರೂಪ ದಶರೂಪವಾಗಿದ್ದಾನೆ. ಶತಸಹಸ್ರಪರಃ ನಾರಾಯಣದ ಶತರೂಪವುಳ್ಳಾಗಿದ್ದಾನೆ. ವಿಶ್ವಾದ ಸಹಸ್ರ ರೂಪಿಯಾಗಿದ್ದಾನೆ. ಪರ ಮೊದಲಾದ ಬಹುರೂಪಿಯಾಗಿದ್ದಾನೆ. ಅಮಿತ ಅಜಿತಾದ ಅನಂತ ರೂಪಿಯಾಗಿದ್ದಾನೆ. ಇಂತಹವನು ಆದನು ಆ ಭಗವಂತ. ಏಕಃ ಸಮೋಪಿ ಸರ್ವರೂಪದಲ್ಲಿ ಸಾಮ್ಯವುಳ್ಳವನು. ಆದರೂ ಅಖಿಲ ದೋಷ ಸಮುಚ್ಚಿತೋ ಸಮಸ್ತ ದೋಷರಹಿತನು. ಸರ್ವತ್ರ ತನ್ನ ಎಲ್ಲ ರೂಪಗಳಲ್ಲಿ ಪೂರ್ಣ ಗುಣಕಃ ಅಪಿ ಪೂರ್ಣ ಗುಣಶಾಲಿಯಾಗಿದ್ದರೂ ಬಹುಪಮಃ ಬಹುಜೀವರಿಗೆ ಸದೃಶನಾದವನು. ಹೀಗೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಪಂಚರೂಪಿಯಾದ ಭಗವಂತ, ಕೇಶವನಾರಾಯಣದ ದ್ವಾಶರೂಪಿ, ಮತ್ಸ್ಯ ಕೂರ್ಮಾದಿ ದಶರೂಪ, ನಾರಾಯಣಾದಿ ಶತರೂಪ, ವಿಶ್ವಾದಿ ಸಹಸ್ರರೂಪ, ಪರಾದಿ ಬಹುರೂಪ, ಅಜಿತಾದಿ ಅನಂತರೂಪ. ಹೀಗೆ ಅನಂತಾನಂತ ರೂಪಿಯಾದರೂ ಭಗವಂತನೊಬ್ಬನೇ. ಅವನ ಎಲ್ಲ ರೂಪಗಳು ಸರ್ವದೇಶ ಕಾಲ ವ್ಯಾಪ್ತಿಗಳು, ನಿರ್ದೋಷಗಳು ಮತ್ತು ಗುಣಪೂರ್ಣನು. ಹೀಗಿದ್ದರೂ ಆ ಭಗವಂತ ರೂಪಗಳು ಅನಂತ ಜೀವರಿಗೆ ಸದೃಶಗಳು. ಅನಂತ ಜೀವರಿಗೆ ಸದೃಶವಾದ್ದರಿಂದ ಅವನ ಬಿಂಬ ಎನಿಸಿಕೊಳ್ಳುತ್ತಾ ಇದ್ದಾನೆ. ತಾನು ರೂಪಗಳನ್ನು ತಳೆಯುವುದರ ಮೂಲಕ ಭಗವಂತ ಮಾಡಿರುವ ಸೃಷ್ಟಿಯನ್ನು ಶುದ್ಧ ಸೃಷ್ಟಿ ಎಂದು ಕರೆಯಲಾಗಿದೆ. ಈ ಸೃಷ್ಟಿಯ ಶುದ್ಧತೆಯನ್ನು ಶ್ರೀಮದಾನಂದ ತೀರ್ಥರು ಇಲ್ಲಿ ವಿವರಿಸಿದ್ದಾರೆ. ಭಗವಂತನ ನಾನಾ ಅವತಾರ ರೂಪಗಳಲ್ಲಿ 3 ರೂಪದಲ್ಲಿ ಯಾವುದೇ ವೈಷಮ್ಯವಿಲ್ಲ. ಎಲ್ಲವೂ ಸರ್ವದೇಶ ಕಾಲ ವ್ಯಾಪ್ತಿಗಳು, ನಿರ್ದೋಷಗಳು ಮತ್ತು ಗುಣಪೂರ್ಣಗಳು ಇದೆ. ಇತರ ಸೃಷ್ಟಿಯಲ್ಲಿ ಇಲ್ಲದಿರುವ ಸೃಷ್ಟಿಯಲ್ಲಿರುವ ಶುದ್ಧತೆ. ಭಗವಂತ ಒಬ್ಬನೇ ವ್ಯಕ್ತಿಯಾದರೂ ನಾನಾ ರೂಪವನ್ನು ಧರಿಸುವ ಕಾರಣ ಅವನಿಗೆ ಬಹುತ್ವವೂ ಇದೆ.
ಈ ಬಹುತ್ವ ಜೀವರ ಬಹುತ್ವದಂತೆ ಅಲ್ಲ. ಜೀವರು ಸ್ವಭಾವತಃ ಪರಸ್ಪರ ಭಿನ್ನರಾಗಿದ್ದು ಸ್ವಾಭಾವಿಕರಾಗಿ ಬಹುತ್ವವನ್ನು ಪಡೆದಿದ್ದಾರೆ. ಆದರೆ ಭಗವಂತನ ಬಹುತ್ವ ಸ್ವಾಭಾವಿಕವಾದುದಲ್ಲ, ಭೇದ ಪ್ರತಿನಿಧಿಯಾದ ವಿಶೇಷಣ ಸಾಮರ್ಥ್ಯದಿಂದ ಉಂಟಾದದ್ದು ಬಹುತ್ವ ಎಂದು ತಿಳಿಯಬೇಕು. ಈ ವಿಶೇಷವನ್ನು ತಿಳಿಯುವುದರಿಂದಲೇ ಭಗವಂತನನ್ನು ತಿಳಿಯುವ ಸಾಧ್ಯವಾಗಿದೆ. ಇವೆಲ್ಲವನ್ನು ತಿಳಿಸಿಕೊಡ್ತಕ್ಕಂಥದ್ದು ಶಬ್ದ. ಶಬ್ದಕ್ಕೆ ಆಶಯವಾದದ್ದು ಆಕಾಶ. ಇದು ಪಂಚಭೂತಗಳಿಂದ ನಿರ್ಮಾಣ. ಈ ಪಂಚಭೂತಗಳಿಂದ ಆದದ್ದು ನಮ್ಮ ಶರೀರ. ಇಂತಹ ಸುಂದರ ಶರೀರದಿಂದ ಪುರಂದರದಾಸರು ಭಗವಂತನ ನೆನೆಯಿರಿ ಅಂತ ಹೇಳಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪುರಂದರದಾಸರ ವಿಶೇಷ ಅನುಗ್ರಹವನ್ನು ನಾವು ಇಲ್ಲಿ ಅವರ ಅನುಗ್ರಹವನ್ನು ಸಂಪಾದಿಸುವವರಿಗೆ ನಮಸ್ಕಾರವನ್ನು ಮಾಡಿ, ಇಂತಹ ವಿಶೇಷ ಶರೀರವನ್ನು ಕೊಟ್ಟಂಥ ಕಾರಣವಾದ ನಮ್ಮ ತಂದೆ ತಾಯಿಗಳಿಗೆ ಅವರ ಅನುಗ್ರಹಪೂರ್ವಕ ಕಾರುಣ್ಯವನ್ನು ಚಿಂತಿಸಿ, ತಂದೆ ತಾಯಿಗಳಾಗಿ ಅನುಗ್ರಹ ರೂಪವನ್ನು ಒದಗಿಸಿದ ಗುರು ಹಿರಿಯರಿಗೆ ಅವರ ಕಾರುಣ್ಯವನ್ನು ಚಿಂತಿಸಿ, ಇವರಲ್ಲಿ ತತ್ವಾಭಿಮಾನಿಗಳು ನಿಂತು ಅವರ ಕಾರುಣ್ಯವನ್ನು ಚಿಂತಿಸಿ, ಅಕಣಾಶ್ವನಾದ ವಾಯುದೇವರು ಎಲ್ಲರಲ್ಲಿಯೂ ನಿಂತು ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವರ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸಿ, ಇವರೆಲ್ಲರಲ್ಲಿಯೂ ಸಹ ಪಂಚರೂಪದಲ್ಲಿ ಭಗವಂತ ಅನಂತ ರೂಪದಲ್ಲಿ ನಿಂತು ಎಲ್ಲರಿಗೂ ಜ್ಞಾನವನ್ನು ಬೋಧಿಸುವುದವನಾದ್ದರಿಂದ ಆ ಭಗವಂತನೇ ಪುರುಷೋತ್ತಮ, ಅವನನ್ನೇ ಪುರಾಣ ಪುರುಷೋತ್ತಮ ಎಂದು ದಾಸರಾಯರು ಹೇಳಿದ್ದಾರೆ. ಅವರೇ ಸೃಷ್ಟಿಯಾದಿಗಳಲ್ಲಿ, ಬ್ರಹ್ಮನಲ್ಲಿ, ರುದ್ರದಲ್ಲಿ, ಸಕಲ ದೇವತೆಗಳಲ್ಲಿಯೂ ನಿಂತಿರು. ಎಲ್ಲ ನಮ್ಮ ಗುರು ಹಿರಿಯರಲ್ಲಿ ತಂದೆ ತಾಯಿ ನಮ್ಮಲ್ಲೂ ಸಹ ನಿಂತು ಪ್ರಚೋದಕರಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಬೇಕಾದ ಶಬ್ದವನ್ನು ಹುಟ್ಟಿಸಿದ ರೀತಿಯನ್ನು ವಿಶೇಷವಾಗಿ ತಿಳಿಸುವ ಪ್ರಮೇಯ ಪುಂಜವಾಗಿದೆ. ಇದನ್ನು ಪುರುಷೋತ್ತಮ ಎಂಬ ಸಾಂಕೇತದಿಂದ ಪುರಂದರ ತಿಳಿಸಿದ್ದಾರೆ. ಇಂತಹ ಮಹೋನ್ನತವಾದ ಭಗವಂತನಿಗೆ ನಾವು ಏನನ್ನು ಕೊಡಲು ಸಾಧ್ಯವೇ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ಶಬ್ದವನ್ನು ಹುಟ್ಟಿಸಿ, ಶಬ್ದವನ್ನು ನಮಗೆ ಬಳಸಿ, ಶಬ್ದದಿಂದಲೇ ಭಗವಂತನನ್ನು ಸಮರ್ಪಣೆ ಮಾಡುವ ಶಕ್ತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯರಾಗಿ ಎಂಬುದು ದಾಸರು ಹೇಳಿದಂತೆ, ಭಗವಂತನೇ ಹುಟ್ಟಿದ ಶಬ್ದದಿಂದ ಭಗವಂತನನ್ನೇ ಪ್ರಾರ್ಥಿಸಿ ಭಗವಂತನಲ್ಲಿ ಶರಣ ಹೋಗೋಣ ಎಂಬ ಶಬ್ದವನ್ನೇ ಭಗವಂತನಲ್ಲಿ, ಶಬ್ದಮಯನಾದ ಭಗವಂತನಲ್ಲಿ ಶಬ್ದ ರೂಪವಾದ ಆಕಾಶಕ್ಕೆ ಅಭಿಮಾನಿಯಾದ ತತ್ವಾಭಿಮಾನಿ ದೇವತೆಗಳಿಗೂ ನಿಯಾಮಕನಾದ ಭಗವಂತನನ್ನು ಸ್ಮರಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.